ಶ್ರೀಕೃಷ್ಣ ಇಂದ್ರನು ಕಳುಹಿಸಿದ ರಥದಲ್ಲಿ ಏರಿದ ಅಂತ ಹೇಳಿ ಮಹಾಭಾರತದಲ್ಲಿ ಉಲ್ಲೇಖ ಬರ್ತಾ ಇದೆ. ಏರಿ ಜಗತ್ತನ್ನು ರಕ್ಷಣೆ ಮಾಡಿದ, ವಿಶ್ವವನ್ನೇ ರಕ್ಷಣೆ ಮಾಡಿದ ಅಂತ ಹೇಳಿ ಉಲ್ಲೇಖವಿದೆ. ಅದರಂತೆ ಇವತ್ತು ನಮ್ಮ ಉಡುಪಿ ಶ್ರೀಕೃಷ್ಣನಿಗೆ ಇಂದ್ರನ ಮುಖಾಂತರ, ನಮ್ಮ ಸುಬುಧೇಂದ್ರ ತೀರ್ಥರ ಮುಖಾಂತರ ನಿನ್ನೆ ದಿವಸ ರಥ ಇಲ್ಲಿಗೆ ಬಂದು, ಇವತ್ತು ವಿಶ್ವಪ್ರಿಯ ತೀರ್ಥರ ಮುಖಾಂತರ ಕೃಷ್ಣ ಆ ರಥವನ್ನು ಏರುವ ಮೂಲಕ ತಾನು ಇಂದ್ರ ಕಳುಹಿಸಿದ ರಥದಲ್ಲಿ ಕೂತು ವಿಶ್ವ ರಕ್ಷಣೆಯನ್ನು ಏನು ಮಾಡಿದ್ದಾನೆ ಅದನ್ನು ಮತ್ತೆ ಪುನಃ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಪಾರ್ಥ ಸಾರಥಿ ರಥದ ಒಂದು ಮುಖಾಂತರ ಕೃಷ್ಣ ಜಗತ್ತಿಗೆ ಇವತ್ತು ಅನುಗ್ರಹವನ್ನು ಮಾಡಲಿಕ್ಕೆ ರಥವನ್ನು ಏರಿದ್ದಾನೆ. ಕೃಷ್ಣ ಅವನು ಪಾರ್ಥ ಸಾರಥಿ ಮಾತ್ರ ಅಲ್ಲ, ಅವನು ವಿಶ್ವಸಾರಥಿ, ಇಡೀ ವಿಶ್ವವನ್ನು ಮುನ್ನಡೆಸ್ತಕ್ಕವನು ಶ್ರೀಕೃಷ್ಣ. ಅದಕ್ಕೋಸ್ಕರ ನಾವು ವಿಶ್ವಪ್ರಿಯ ತೀರ್ಥರ ಮುಖಾಂತರ ಕೃಷ್ಣನನ್ನು ರಥಕ್ಕೆ ಏರಿಸಿದ್ದೇವೆ. ಅವನು ಕೇವಲ ಪಾರ್ಥ ಸಾರಥಿ ಅಲ್ಲ, ವಿಶ್ವಪ್ರಿಯ ಸಾರಥಿಯೂ ಹೌದು. ಇಡೀ ವಿಶ್ವಕ್ಕೆ ಅವನು ಸಾರಥಿಯಾಗಿದ್ದಾನೆ ಎಂಬಂತಹ ಈ ತತ್ವವನ್ನು ಸೂಚನೆ ಮಾಡುವುದಕ್ಕೋಸ್ಕರ ವಿಶ್ವಪ್ರಿಯ ತೀರ್ಥರ ಮುಖಾಂತರ ಪಾರ್ಥ ಸಾರಥಿ ರಥವನ್ನು ಇವತ್ತು ಕೃಷ್ಣ ಏರಿ ಇಡೀ ವಿಶ್ವವನ್ನು ಅನುಗ್ರಹಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಈ ಒಂದು ರಥದ ಸಮರ್ಪಣೆಯ ಹಿನ್ನೆಲೆ ನಮ್ಮೆಲ್ಲ ಸಾರಥ್ಯವನ್ನು ಭಗವಂತನಿಗೆ ನಾವು ವಹಿಸಿಕೊಡಬೇಕು. ನಾವು ಭಗವಂತನ ಕೈಯಲ್ಲಿ ನಮ್ಮ ಸಾರಥ್ಯವನ್ನು ಕೊಟ್ಟರೆ ಅವನು ನಮ್ಮನ್ನು ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನೀತಿರ್ಮತಿರ್ಮಮ ಎಂಬುದಾಗಿ ಮೂರನ್ನು ಕೂಡ ತಂದುಕೊಡ್ತಾನೆ.